ಹೋಗ್ತೀವಿ ಅಂತಂದರೆ ಗುಂಡು ಬೀಳುವಂಥದ್ದು ಸಾಮಾನ್ಯ. ಹಿಂದೆ ಮುಂದೆ ಯೋಚನೆ ಮಾಡಿ ವಾರ್ ಮಾಡ್ತಕ್ಕಂಥದ್ದೇನೆಲ್ಲ. ಈ ದಂಡುಪಾಳ್ಯನವರು ನಾವು ಚಲಪತಿಯವ್ರನ್ನ ಮುಗಿಸ್ಬೇಕು ಕೋರ್ಟಲ್ಲೇ ಹೇಳಿದ್ರು. ಪೊಲೀಸ್ ಆಫೀಸರ್ಸ್ಗಳಿಗೆ ಏನಾದರೂ ಈ ಥರ ಆಗಿದೆ ಅಂತಂದರೆ ಟೆಕ್ನಿಕಲ್ ಎವಿಡೆನ್ಸಸ್ಗಳನ್ನ ಮಾಡಬೇಕು. ಟೋಟಲಿ ಅವ್ರಿಗೆ ಸಜಾ ಮಾಡಿಸ್ಲೇಬೇಕು ಕೇಸಲ್ಲಿ. ಏಮರ ಚಪ್ರ ಈ ಗೊಂತ್ಲು ಕೂಸೇಸಿ ಕೇಸ್ ಚಪ್ಪೋದು ಅದು ಮಾಡಿ ನಿಮ್ಮದು ಅದು ಅವ್ರದ್ದೊಂಥರ ಶಾಸನ ಕೋಡಿಫೈಡ್ ಲಾ ಅದು. ಈಗ ಯಾವುದೇ ಮರ್ಡರ್ ಕೇಸಲ್ಲಿ ಯಾವ ಪೊಲೀಸ್ ಸ್ಟೇಷನಲ್ಲಿ ಸತ್ತ ಅಂದರೆ 302ನೇ. ನಮಗೇನು ಇದೇನಿಲ್ಲ, ಇವಾಗ ಎಕ್ಸಮ್ಷನ್ ಇಲ್ಲ. ಸರ್, ನೀವು ಮೊನ್ನೆ ಇತ್ತೀಚೆಗೆ ಮುಂಚೆ ಮಾತಾಡುವಾಗ ಸೈಕೋಪಾತಿಗಳ ಬಗ್ಗೆ ಹೇಳುವಾಗ ದಂಡುಪಾಳ್ಯ ಕೂಡ ಒಂದು ಸೈಕೋಪಾತಿಗಳ ಗ್ಯಾಂಗ್ ಅನ್ನೋ ಮಾತನ್ನು ಹೇಳಿದ್ರಿ ನೀವು. ಯೂಶ್ವಲಿ ಸೈಕೋಪಾತಿಗಳು ಒಂಟಿಯಾಗಿರ್ತಾರೆ, ಬಟ್ ಎಕ್ಸೆಪ್ಷನಲ್ ಕೇಸ್ ಅಂದರೆ ಇದೆ ದಂಡುಪಾಳ್ಯನೇ. ಇವರು ಮಾಬ್ ಅಂದರೆ ಮಾಬ್ ಅಲ್ಲ, ಗ್ರೂಪ್ ಆಗಿದ್ದುಕೊಂಡು ಸೈಕೋಪಾತಿಗಳು ಅಂತ ತಾವು ಹೇಳಿದ್ರಿ. ಪಾಸಿಂಗ್ ರೆಫರೆನ್ಸಲ್ಲಿ ತಮ್ಮ ಒಂದಷ್ಟು ಅನುಭವಗಳನ್ನ ಹಂಚಿಕೊಂಡಿದ್ರಿ ಚಲಪತಿ ಅವ್ರ ಬಗ್ಗೆ. ಮೊನ್ನೆ ನಾನು ಸುಮ್ಮನೆ ಹಿಂಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಇನ್ನೊಂದು ಪ್ರಶ್ನೆ ಬಂತೀಗ. ಏನಂದರೆ ಚಲಪತಿಯವರು ರಿಟೈರ್ಡ್ ಆದಮೇಲೆ ಇಲ್ಲಿ ಇವ್ರು ಅಕ್ವಿಟ್ ಆಗಿಬಿಡ್ತಾರಲ್ಲ ಸರ್ ದಂಡುಪಾಳ್ಯನವರು ಕೋರ್ಟಿಂದ ಏನೋ ಒಂದು ಸ್ವಲ್ಪ. ಇಲ್ಲ, ಅಕ್ವಿಟ್ ಆಗಿಲ್ಲ. ಅಂದರೆ ಅವ್ರಿಗೆ ಕೆಲವಷ್ಟಕ್ಕೆಲ್ಲ ಡೆತ್ ಪೆನಾಲ್ಟಿ ಆಗಿತ್ತು, ಅದನ್ನು ಇದು ಮಾಡಿದ್ದಾರೆ. ಕೆಲವಷ್ಟು ಕನ್ವಿಕ್ಷನ್ಸ್ಗಳು ಎವಿಡೆನ್ಸ್ ಆಗಲಿಲ್ಲ ಅಂತೇಳಿ ಕೆಲವಷ್ಟು ಅಕ್ವಿಟ್ ಆಗಿದೆ. ಬಟ್ ಇನ್ನೂ ತುಂಬ ಕೇಸಸ್ಗಳು ಕನ್ವಿಕ್ಷನ್ಸ್ ಆಗೇ ಇದೆ. 20 ವರ್ಷ ಆಯ್ತಾ ಬಂತು ಅವ್ರದ್ದಾಗಲೇ. ಅವರು ರಿಟೈರ್ಡ್ ಆದಮೇಲೆ ಅವರು ಏನೇಳಿ ದಂಡುಪಾಳ್ಯನವರು ನಾವು ಚಲಪತಿಯವ್ರನ್ನ ಮುಗಿಸ್ತೀವಿ ಅಂತ ಏನೋ ಕೋರ್ಟಲ್ಲೇ ಹೇಳಿದ್ರು. ಆ ಥರದ್ದೆಲ್ಲ ಸುದ್ದಿ ಬಂದು ಇವ್ರು ತುಂಬ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಅದೊಂದು ಮಿರರಲ್ಲಿ ಸುದ್ದಿ ನೋಡಿದೆ ನಾನು. ಸೊ ಆ ಥರದ್ದೆಲ್ಲ ನೋಡಿದೆ. ಸೊ ನಿಮ್ಮ ಅನುಭವದಲ್ಲಿ ಹೇಳಿ ಸರ್ ಈ ವಿಚಾರದ ಬಗ್ಗೆ. ಸರ್, ಯಾವುದೇ ಆಗಲಿ ಈಗ ವಾರ್ ಫೀಲ್ಡ್ ಇದು. ಈಗ ಯುದ್ಧ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಗುಂಡು ಬೀಳುವಂಥದ್ದು ಸಾಮಾನ್ಯ. ಅದೇನು ಅದಕ್ಕೇನು ಹಿಂದೆ ಮುಂದೆ ಯೋಚನೆ ಮಾಡಿ ವಾರ್ ಮಾಡ್ತಕ್ಕಂಥದ್ದೇನೆಲ್ಲ. ಪೊಲೀಸಲ್ಲಿ ಹಾಗೆ ಕ್ರಿಮಿನಲ್ಗಳನ್ನ ನಾವು ಹಿಡಿಯಕ್ಕೆ ಹೋಗುವಂಥ ಸಮಯದಲ್ಲಿ ಅವ್ನು ನಮ್ಗೆ ಅಟ್ಯಾಕ್ ಮಾಡ್ಬೋದು, ನಾವು ಅವನು ಹೊಡಿಬೋದು. ಮತ್ತು ಆ ಥರ ರಿವೆಂಜ್ ಕಿಲ್ಲಿಂಗ್ ಮಾಡೋಕ್ಕೆ ಬಂದಾಗ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ, ಮಾಡಿರುವಂಥದ್ದು ಇದೆ. ಥರ ರಿವೆಂಜ್ ತೊಗೊಂಡಿರ್ತಕ್ಕಂಥದ್ದು ಒಬ್ಬ ಕಾನ್ಸ್ಟೇಬಲೇ ನಮ್ಮ ತಮ್ಮಯ್ಯ ಅವ್ರನ್ನ SP ತಮ್ಮಯ್ಯ ಅಂತ ಇದ್ರು. ತಮ್ಮಯ್ಯ ಅವರು ಹಾಸನದಲ್ಲಿದ್ದರು. ಅವರು ವಿಜಿಲೆನ್ಸ್ ಆಫೀಸರ್ ಆಗಿದ್ದರು KEBಗೆ. ಅವ್ರನ್ನ ಯಾವುದೋ ಒಂದು ಪರ್ಸ್ನಲ್ ಒಂದು ಕೇಸ್ನ ಅವನು ಇದು ಮಾಡಿಕೊಂಡು ಒಬ್ಬ ಕಾನ್ಸ್ಟೇಬಲ್ ಹಾಸನದಲ್ಲಿ ಅವನು ಜೈಲಲ್ಲಿರ್ತಕ್ಕಂಥ ಒಬ್ಬ ಇವನನ್ನು ಯಾರನ್ನ ದಿವಾನ್ ಅಲಿ ಮತ್ತು ಇನ್ನೊಬ್ಬ ರುದ್ರ ಅಂತ ಆಚೆ ಇದ್ದ. ಅವನ ಕಡೆಯಿಂದ ಸುಪಾರಿ ತಗೊಂಡು ರುದ್ರ ಅವನನ್ನು ಮರ್ಡರ್ ಮಾಡಿಸ್ಬಿಟ್ಟಿದ್ರು SP ಅವ್ರಿಗೆ. ರಿಟೈರ್ಡ್ ಆದಮೇಲೆ ಅವರು ದಟ್ ಟೈಮ್ ಈ ವಾಸ್ ಇನ್ ವಿಜಿಲೆನ್ಸ್ SP. ರಿಟೈರ್ಡ್ ಆದಮೇಲೆ ಕೆಲಸ ಮಾಡ್ತಾಯಿದ್ರು. ಈ ಥರದವಾಗಿದೆ. ಬಟ್ ಅಂಥ ಟೈಮಲ್ಲಿ ನಾವು ಈ ಥರ ಆದಾಗ ನಮ್ಮ ಪೊಲೀಸ್ ವ್ಯವಸ್ಥೆ ಭಾಳ ಸರಿಯಾದಂಥ ಕ್ರಮ ಜರುಗಿಸ್ಬೇಕಾಗ ಅದನ್ನ ಭಾಳ ಲೈಟಾಗಿ ತೊಗೊಬಿಟ್ರೆ ಅವಾಗೇನಾಗುತ್ತೆ, ಮಾರಲಿ ಡಿಸ್ಕರೇಜ್ ಆಗಿಬಿಡ್ತಾರೆ ಆಫೀಸರ್ಸು. ನೋಡಿ ಈ ಥರ ಎಲ್ಲ ರಿಟೈರ್ಡ್ ಆದಮೇಲೆ ಹಿಂಗೆಲ್ಲ ಆಗ್ತಾಯಿದೆ, ಈ ಥರ ಇದು ಮಾಡಿದ್ರು ಯಾರೋ ಹಿಂಗೆ ಸುಮ್ಮನೆ ಏನೋ ಒಂದು 4 ಲೈನ್ ಬರೆದ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಟ್ಟು ಹೌದು ಕ್ವಿಟ್ ಆಗ್ಬಿಡೋದು ಅಂತಾರೆ. ಪೊಲೀಸ್ ಆಫೀಸರ್ಸ್ಗಳಿಗೆ ಏನಾದರೂ ಈ ಥರ ಆಗಿದೆ ಅಂತಂದರೆ ಟೆಕ್ನಿಕಲ್ ಎವಿಡೆನ್ಸಸ್ಗಳನ್ನ ಮಾಡಬೇಕು. ಟೋಟಲಿ ಭಾಳ ಟೆಕ್ನಿಕಲ್ ಎವಿಡೆನ್ಸ್ ಮಾಡಿ ಅವ್ರನ್ನ ಮೂಟೆ ಕಟ್ಟಿ ಅವ್ರಿಗೆ ಸಜಾ ಮಾಡಿಸ್ಲೇಬೇಕು ಕೇಸಲ್ಲಿ. ಸಜಾ ಮಾಡಿಸಿಲ್ಲ ಅಂದರೆ ನಮ್ಮವ್ರನ್ನ ಕೊಂದು ನಾವು ಸಜಾ ಮಾಡಿಸಿಲ್ಲ ಅಂದರೆ ಸುಮ್ಮನೆ ವೇಸ್ಟ್, ಏನು ಪ್ರಯೋಜನಕ್ಕಾಗೋದಿಲ್ಲ ಪೊಲೀಸು. ಅದಕ್ಕೆ ನಾವು ಪೊಲೀಸು ಅಂತಲೇ ಹೇಳ್ಕೊಳಕ್ಕಾಗೋದಿಲ್ಲ, ಅದಕ್ಕೊಂದು ಡಾಕ್ಯುಮೆಂಟ್ ಮಾಡಿದ್ದೀವಿ ಅಂತಲೂ ಹೇಳ್ಕೊಳಕ್ಕಾಗೋದಿಲ್ಲ. ಅದು ನಮ್ಮವ್ರು ಭಾಳ ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಪೊಲೀಸ್ ಆಫೀಸರ್ಗಳು ತುಂಬ ಕೆಲಸ ಮಾಡುವಂಥ ಸಮಯದಲ್ಲಿ ಇವೆಲ್ಲ ಬರ್ತವೆ. ಆಮೇಲೆ ಅವಕ್ಕೇನು ನಾವೇನು ಎದುರುಕೊಳ್ಳುವಂಥದ್ದು ನಾವೇನು ಹೋಗ್ಲೂಬಾರ್ದು. ನಮ್ಮ ಕೆಲಸ ಕ್ರಿಮಿನಲ್ಸ್ಗಳ ಜೊತೆ ಆಡುವಂಥದ್ದು. ಆ ಕಾರಣಕ್ಕೆ ಕ್ರಿಮಿನಲ್ಸ್ಗಳ ಜೊತೆ ಪ್ರತಿ ದಿವಸ ಆಡಬೇಕಾದಾಗ ಆಮೇಲೆ ಏನಾದರೂ ಥ್ರೆಟ್ ಬರ್ತದೆ, ಅವೆಲ್ಲ ನಮಗೊಂಥರ ಏನು ಈ ಹಸುಗಳಿಗೆ ಕೊಡುಗೆ ಹುಲ್ ಬಿಸಾಕ್ತೀವಲ್ಲ ಹಂಗೆ, ಬಿಡ ಒಳಗಡೆಗೆ ಹಾಕೋ ಕೆಳಗಡೆಗೆ ಒಂದಷ್ಟು ಬಿಡ್ತಿದೆ, ಈ ಥರ ಅಷ್ಟೇ. ಆ ಥರ ನಿಮಗೆ ಈಗ ನೀವು ರಿಟೈರ್ಡ್ ಸರ್, ಈಗ ಜುಲೈನಲ್ಲಿ ರಿಟೈರ್ಡ್ ಆಗಿದ್ದು. ಸೊ ಈ ಲೈಫಲ್ಲಿ ಅಂತಂದರೆ ನಿಮಗೆ ನೀವು ಅಧಿಕಾರಿ ಆಗಿದ್ದಾಗೆ ಬೇರೆ, ರಿಟೈರ್ಡ್ ಆಗಿದ್ದಾಗೆ ಬೇರೆ. ಸೊ ಈ ಸಂದರ್ಭದಲ್ಲಿ ಆ ಥರದ ವಿಚಾರಗಳ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಏನು ಅನಿಸುತ್ತೆ? ನನಗೆ ಯಾವುದೇ ಒಂದೇ ಒಂದು ಚೂರು ಏನು ಆ ಥರ ಅನಿಸ್ತಾ ಇಲ್ಲ ನನಗೀಗ. ನಾನಿನ್ನೂ ಪೊಲೀಸೇ ಅಂದ್ಕೊಳ್ತೀನಿ. ಅಂದರೆ ನಾವು ಯಾವಾಗೂ ರಿಟೈರ್ಡ್ ಆಗೋವರೆಗೂ ಪೊಲೀಸೇ. ನಾವು ಪೊಲೀಸಿಂದ ಈಚೆ ಬಂದುಬಿಟ್ಟು ನಮ್ದೇನು ಕಮ್ಮಿ ಆಗೋಗ್ಬಿಡ್ತು. ಆಮೇಲೆ ರಕ್ಷಣೆ ಕೊಡೋದಕ್ಕೆ ನಮಗೆಲ್ಲ ಇದ್ದಾರೆ. ನಾವೊಂದು ಮಾತು ಹೇಳಿದ್ರೆ ಯಾರಿಗಾದ್ರು ಸೀನಿಯರ್ ಆಫೀಸರ್ಸ್ ಹಿಂಗೆಲ್ಲ ಇದೆ ಸರ್, ಈ ಥರ ಹೇಳಿದ್ರೆ ಅಂತ ಹೇಳಿದ್ರೆ ಮಾಡ್ತಾರೆ. ಆಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಷ್ಟು ಶಕ್ತಿ ನಮಗಿದೆ ಅನ್ನಿಸ್ತದೆ ನನಗೆ. ಆಮೇಲೆ ಏನು ನಾವು 60 ವರ್ಷ ಆದ ತಕ್ಷಣವೇ ನಮ್ಮದೇನು ಕುಗ್ಗೋಗ್ಬಿಡ್ತು ಅಂತಿಲ್ಲ. ಆಮೇಲೆ ಆ ಥರ ಒಂದು ನಿಮ್ಮ ಪ್ರೊಟೆಕ್ಷನ್ ಇಲ್ಲ, ಇಲಾಖೆಯಲ್ಲಿ ಇದ್ದಷ್ಟು ಪ್ರೊಟೆಕ್ಷನ್ ಇರೋದಿಲ್ಲ ಅಂತೇನಿಲ್ಲ, ಅಷ್ಟೇ ಪ್ರೊಟೆಕ್ಷನ್ ಇರುತ್ತೆ. ರಿಟೈರ್ಡ್ ಆದಂಥ ಆಫೀಸರ್ಗಳಿಗೂ ಸಹ ಅದಿದ್ದೇ ಇರ್ತದೆ. ಬಟ್ ಅದೇ ಮಟ್ಟಕ್ಕೂ ಸಹ ನಡೆಯುತ್ತೆ. ಆ ಕಾರಣಕ್ಕೆ ನಮ್ಮ ಚಲಪತಿಯವ್ರಿಗಾಯ್ತು ನೋಡಿ ಈ ಥರ ಎಲ್ಲ. ಅವ್ರು ಕೆಲವಷ್ಟು ಕೇಸಸ್ಗಳೆಲ್ಲ ಅಕ್ವಿಟ್ ಆಗ್ತಾಯಿದ್ರು. 20 ವರ್ಷ ಆಯಿತು ಅರೆಸ್ಟ್ ಮಾಡಿ. 98, 99 ಅವ್ರನ್ನ ಅರೆಸ್ಟ್ ಮಾಡಿದ್ರು ಫಸ್ಟ್ ಕೋಟಾದಲ್ಲಿ.
ಅವಾಗ ಪಾಪ ಭಾಳ ಕಷ್ಟ ಬಿದ್ದರು ಬಿಡಿ. ಆಗ ನಮ್ಮ ಬದ್ರಿ ಭಾಳ ಕಷ್ಟ ಬಿದ್ದರು. ಆ ಫಸ್ಟು ಕೇಸ್ನ ಏನು ಹಿಡಿದ್ರಲ್ಲ ಕೇಸ್ಗಳು, ಅದ್ರಲ್ಲಿ ತುಂಬ ರಿಸ್ಕು ತಗೊಂಡ್ರು. ಅವಾಗ ಒಂದು 35 ಕೇಸಸ್ಗಳನ್ನ ಹಾಕಿ ಒಳಗಡೆ ಕಳಿಸ್ಕೊಟ್ರು. ಅವರೇ ಮತ್ತೆ ಜೈಲ್ ಬ್ರೇಕ್ ಮಾಡಿದ್ದು. ಎಲ್ಲಿ? ಚಿತ್ತೂರಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಚಿತ್ತೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ನ ಸುಪಾರಿ ತೊಗೊಂಡು ಮರ್ಡರ್ ಮಾಡಿರ್ತಾರೆ ಇವರು. ಆ ಸುಪಾರಿ ಕೇಸಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಕಸ್ಟಡಿಗೆ ತೊಗೊಂಡೋಗಿರ್ತಾರೆ ಚಿತ್ತೂರು ಪೋಲೀಸು. ಅವಾಗ ಜೈಲಲ್ಲಿದ್ದಾಗ ಜೈಲ್ ಬ್ರೇಕ್ ಮಾಡಿಕೊಂಡು ಜೈಲಲ್ಲಿ ವಾಡ್ದು ಅವ್ರಿಗೆಲ್ಲನೂ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಬಂದಾದಮೇಲೆ ಸಬ್ಸಿಕ್ವೆಂಟಾಗೆ ಇಲ್ಲಿ 1999 ಮತ್ತು 2000 ಮರ್ಡರ್ ಮಾಡ್ತಾರೆ ಇಲ್ಲಿ ಬೆಂಗಳೂರು ಸಿಟಿನಲ್ಲಿ ಸೀನಿಯರ್ ಸಿಟಿಸನ್ಸ್ನ. ಆವಾಗ ನಾವು ಹಿಡಿದ್ವಿ. ಆಮೇಲೆ ಚಲಪತಿಯವರೇನು ಅಂತಂದರೆ ಹೆದರ್ಕೊಬಿಡ್ತಾವ್ರೆ ಅನ್ನೋ ಪ್ರಶ್ನೆ ನನಗೇನು ಅನಿಸಲ್ಲ. ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಏನು ಈಗ ನಾವು ಸುಮ್ಮನೆ ಓಡಾಡ್ತೀವ, ನಮ್ಮ ಹತ್ರ ವೆಪನ್ ಅಂತೂ ಇದ್ದೇ ಮಾಡ್ಕೊಳ್ಳಿ, ಸುಮ್ಮನೆ ಬಳಸ್ಕೊಳ್ಳದೆ ಅಂತೂ ಸುಮ್ಮನೆ ಏನು ಇರೋದಿಲ್ಲ. ನಮ್ಮ ಆಪತ್ತಿಗೆ ಬಂದ ತಕ್ಷಣ ನಾವು 5 ಜನ ಆಗಲಿ 4 ಜನ ಆಗಲಿ ಬಿಡ್ತೀವ ನಾವು. ಈಗ ನಮ್ಮ ಹತ್ರ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಹೇಗೆ ಏನೇ ಯಾವ ರೂಪದಲ್ಲಿ ಬರ್ತಾಯಿದ್ವಿ ಅಂದ್ರೂ ನನಗೆ ಗೊತ್ತಾಗ್ತದೆ. ಯಾಕೆಂತಂದರೆ ನಾನು ಓಡಾಡ್ತಾ ಇರಬೇಕಾದಂಥ ನಾನು ನೋಡ್ತಕ್ಕಂಥ ರೀತಿಯೇ ಬೇರೆ. ನಾನು ರಸ್ತೆಯಲ್ಲೇ ಆಗಲಿ ಎಲ್ಲೇ ಹೋಗ್ಬೇಕಾದಾಗ ನಾನೇ ಬೇರೆ ರೀತಿಲಿ ನೋಡ್ತೀನಿ. ನೀವೊಂಥರ ನೋಡಿದ್ರೆ ನಾನೇ ಒಂಥರ ರಸ್ತೆಯಲ್ಲಿ ನೋಡ್ಕೊಂಡು ಬರ್ತೀನಿ. ಇದು ಅಬ್ಸರ್ವೇಷನ್ ಈಸ್ ಡಿಫ್ರೆಂಟ್. ನಾನು ಗೊತ್ತಾಗ್ಬಿಟ್ಟು ನಾನು ಸ್ಕ್ಯಾನೇ ಮಾಡ್ಬರೋದು ಆ ಏರಿಯಾನ. ಯಾಕೆಂದರೆ ಅದು ಆಟೋಮೆಟಿಕ್ಕಾಗಿ ಮೊದಲಿಂದನೂ ಬಂದ್ಬಿಡುತ್ತದು. ನಮ್ಗೆ ಗೊತ್ತಾಗ್ಬಿಡ್ತದೆ. ನೋಡಿ ಅವ್ನು ಯಾರೋ ನಿಂತವನು, ಆ ಗಾಡಿ ನಂಬರ್ ತಗೋ ಅವ್ನು ಕರ್ಕೊಬವನ ಅಂತ ಅಂದರೆ ಅವನು ನಮ್ಗೆ ಗೊತ್ತಾಗ್ತದೆ ಯಾತಕ್ಕೆ ಬಂದವನೇ ಅವನು. ಆ ಏರಿಯಾದವನೇ ಆಗಿರೋದಿಲ್ಲ ಅವನು. ಈಗೆಲ್ಲ ನಮ್ಗೆ ತಕ್ಷಣವೇ ನಮ್ಗೆ ಗೊತ್ತಾಗ್ತದೆ. ಈ ಕಾರಣಕ್ಕೆ ಆ ಥರ ಬಂದಿರೋ ತಕ್ಷಣವೇ ನಾವು ಅವ್ರನ್ನ ಮುಗಿಸುವಂಥ ಕಾರ್ಯಕ್ರಮ ಮಾಡಿಬಿಡ್ತೀವಿ. ಆಮೇಲೆ ಜೈಲಿಂದ ಬಂದ್ಬಿಟ್ಟು ಹೊಡೆದ್ಬಿಡ್ತೀವಿ ಅಂದರೆ ಆಮೇಲೆ ನಮಗೂ ಗೊತ್ತು ಹೆಂಗೆ ಆಟ ಆಡಬೇಕು, ಎಷ್ಟು ಚೆನ್ನಾಗಿ ಆಡಬೇಕು ಅವ್ರ ಜೊತೆ ಅಂತ ಹೇಳ್ಬಿಟ್ಟು ಅಂತ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ವಿ. ಬಟ್ ಆ ಥರ ಚಲಪತಿಯವರು ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್ ಇನ್ ಬೋತ್ ಸಿರೀಸ್. ಆ ಕಾರಣಕ್ಕೆ ನನಗೇನು ಪಾಪ ಅವ್ರು ಹೆದರ್ಕೊಬಿಟ್ಟವ್ರೆ ಅಂತೇನಿಲ್ಲ. ಬಟ್ ಇನ್ನೂ ಅವರು ಇದರೊಳಗಡೆ ತೊಡಗಿಸ್ಕೊಂಡು ಇದ್ದಾರೆ. ಮತ್ತು ಬರ್ತಕ್ಕಂಥ ಆಫೀಸರ್ಗಳ ಜೊತೆ ಮತ್ತು ತಮಿಳ್ನಾಡು ಆಂಧ್ರ ಪೊಲೀಸವ್ರ ಜೊತೆ ನಿರಂತರವಾಗಿ ನಿಕಟವಾಗಿ ಅವ್ರ ಸಂಬಂಧ ಇದ್ದಾರೆ. ಇನ್ನೂ ಕೆಲವು ಜನ ಆಚೆ ಸಿಗದೇ ಇರ್ತಕ್ಕಂಥ ಈ ಗ್ಯಾಂಗ್ನವರು ಇದ್ದಾರೆ. ಈ ದಂಡುಪಳ್ಳ ಗ್ಯಾಂಗ್ನಲ್ಲಿ ಇವ್ರು ಹಿಡ್ದೇವಂಥ ಪರಿಸ್ಥಿತಿನಲ್ಲಿ ನಾವು ಇವ್ರನ್ನ ಅಷ್ಟು ಸುಲಭಕ್ಕೆ ಬಾಯಿ ಬಿಡಿಸೋಕ್ಕಾಗೋದಿಲ್ಲ ಸರ್. ಸರ್, ನಿಮ್ಮ ಅನುಭವದಲ್ಲಿ ಈಗ ದಂಡುಪಾಳ್ಯ ಪಾರ್ಟ್ 1 ಅಲ್ಲಿ ಚಲಪತಿ ಅವರದಾದ್ರೆ ಇನ್ನೊಂದು ಪಾರ್ಟಲ್ಲಿ ನೀವು ಅವ್ರ ಜೊತೆಗೆ? ಹೌದು, ನಾನು ಆಮೇಲೆ ನಮ್ಮ ರವಿ ಪ್ರಕಾಶ್ ಅಂತ ಇನ್ಸ್ಪೆಕ್ಟರ್ ಇದ್ರು. ಪಾಪ ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಬಿಟ್ಟ, ನಮ್ಮ ಬ್ಯಾಚ್ ಮೇಟೆ. ಆಮೇಲೆ ಒಲಿ ಭಾಷಾ ಅಂತ ಈಗ ಇದ್ದಾರೆ, ಅವರಿದ್ದರು. ಆಮೇಲೆ ನಮ್ಮ ಚಲಪತಿಯವರು. ಆಮೇಲೆ ಆ ಟೀಮ್ನಲ್ಲಿ ಅವಾಗ ನಾವು ಭಾವ ಅವರೇ ಇದ್ದರು, ACP ಅವರಿದ್ದರು. ಆಮೇಲೆ ನಿಸಾರ್ ಅಹಮದ್ ಅಂತ DCP ವೆಸ್ಟ್ ಇದ್ದರು. ಆವಾಗ ಈ ಕೇಸ್ಗಳು 2ನೇ ಸಾರಿ ಮಾಡಬೇಕಂತ ಸಮಯದಲ್ಲಿ ಯಾವುದು ಈ ಸಿರೀಸ್ ಮಾಡಿದ್ವಲ್ಲ ಆ ಟೈಮ್ನಲ್ಲಿ ಅವಾಗ ಈ ಕೇಸಸ್ಗಳನ್ನೆಲ್ಲ ಮಾಡ್ತಾಯಿದ್ವಿ ನಾವು. ಅವ್ರನ್ನ ಭಾಳ ನಮಗೂ ಕಾಡಿದ್ದಾರೆ ಬಿಡಿ, ಭಾಳ ಕಾಟ ಕೊಟ್ಟಿದ್ದಾರೆ. ವಿಚಾರಗಳನ್ನ ತಿಳಿಸ್ದೆ, ಅವ್ರು ಬಾಯಿ ಬಿಡದೇ ಇರ್ತಕ್ಕಂಥದ್ದು, ನಾವು ಹೆಂಗೆ ಬಾಯಿ ಬಿಡಿಸ್ತೋ ಅದನ್ನೆಲ್ಲ ನಾವು ಹೆಂಗೆ ಬಾಯಿ ಬಿಡಿಸ್ತೋ ಅಂತ ಅನ್ನುವಂಥದ್ದನ್ನ ಹೇಳುವಂಥದ್ದು ಏನಾರು ಆಗಿಬಿಟ್ರೆ ಇವ್ರು ಈ ಥರ ಪೊಲೀಸವ್ರುಗಳು ಹಿಂಗೆಲ್ಲ ಬಾಯಿ ಬಿಡಿಸ್ತಾರ, ಈ ಥರ ಎಲ್ಲ ಗೊತ್ತಿದೆಯಾ ಮೆಥಡ್ಗಳು ಈ ಪೊಲೀಸ್ನವ್ರುಗಳಿಗೆ ಅನ್ನುವಂಥದ್ದು ನನ್ನ ಲೆಕ್ಕ ಸ್ವಲ್ಪ ಭಯನೂ ಬಿಡ್ಬೋದು. ನಾವು ಹೇಳಿದ್ರೆ ಹೆಂಗೆ ಬಾಯಿ ಬಿಡಿಸ್ತೋ ಅಂತ ಅವ್ರಿಗೆ. ಯಾಕೆಂದರೆ ಭಾಳ ಹಾರ್ಡ್ ಕೋರ್ ಕ್ರಿಮಿನಲ್ಗಳವರು. ಹಾಗೆ ಅವರು ಸುಮ್ಮನೆ ಕೂತ್ಕೊಂಡು ಅವರು ಯಾವ ಕಾರಣಕ್ಕೂ ಯಾವ ರಾಣಿಗೆಲ್ಲ ಎದುರು ನನ್ನ ಮಕ್ಕಳೆಲ್ಲ ಅವರೆಲ್ಲ ಅವನೇ ತಿಂದುಬಿಡ್ತಾರೆ, ಅವನೇ ಹಿಡ್ಕೊಂಡು. ಅದರಿಂದ ಇನ್ನು ನಾವು ನೆನೆ ಹೇಳಿದ್ಮೇಲೆ ಆ ಥರಕ್ಕೆಲ್ಲ ಎದುರ್ತಾರೆ ಅವರು. ಅವಕ್ಕೆ ಬೇರೆ ಮೆಥಡ್ಗಳೇ ಮಾಡಿದ್ದೀವಿ ಅವ್ರಿಗೆಲ್ಲ, ಭಾಳ ಸಿಸ್ಟಮೆಟಿಕ್ಕಾಗಿ ವರ್ಕೌಟ್ ಮಾಡಿದ್ದೀವಿ. ಆಮೇಲೆ ನಾವೂ ಅವ್ರನ್ನ ಏನಪ್ಪ ಏನು ಇವು ಹಿಡ್ಕೊಂಡು 24 ಗಂಟೆ ಒಳಗಡೆ ಇದೆಲ್ಲ ನಡೆಯುತ್ತೆ ಪೊಲೀಸಲ್ಲಿ. ಯಾಕೆಂದರೆ ನಾವು ಕೆಲಸ ಮಾಡಬೇಕಂತ ಸಮಯದಲ್ಲಿ ಅವ್ರನ್ನ ಹೇಗೆ ಮಾತಾಡಿಸ್ಬೇಕು, ಎಷ್ಟು ದಿವಸ ಮಾತಾಡಿಸ್ಬೇಕು, ಹೆಂಗೆ ವಿಚಾರ ತೆಗಿಬೇಕು ಅವ್ರ ಹತ್ರ ಅಂತ ಹೇಳಿ ಅವ್ರನ್ನ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಆಪ್ರೇಟ್ ಮಾಡಿದ್ದೀವಿ. ಅವ್ರಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಇಲ್ಲಿ ಓಪನಾಗಿ ಹೇಳೋಕ್ಕಾಗದೆ ಹೋದ್ರೂ ಅದನ್ನು ಬರೀಬೋದೇನೋ ನಾನು ಹೆಂಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಆ ಥರ ಅವ್ರ ಹತ್ರ ಬಾಯಿಗಳು ಬಿಡಿಸಿದ್ವಿ. ಅವ್ರು ಕಳ್ತನದ ಕೇಸ್ಗಳನ್ನ ಮಾತ್ರ ಒಪ್ಕೋತಿದ್ರು. ಕಳ್ತನದ ಕೇಸ್ಗಳು ಹೇಳ್ಬಿಟ್ರೇನು, ಇವತ್ತು ಹೋದರೆ ನಾಳೆ ಬೆಳಿಗ್ಗೆ ಒಂದು 2,000 ರೂಪಾಯಿ 1,000 ರೂಪಾಯಿ ಕ್ಯಾಶುರಿಟಿ ಕೊಟ್ಬಿಟ್ರೆ ಬಿಟ್ಬಿಡ್ತಾರೆ. ನೀವು 100 ಮಾಡಿದ್ರು ಬಿಟ್ಟು ಕಳಿಸ್ಬಿಡ್ತಾರೆ. ನಾವೆಲ್ಲ ಬೇಲೆ ಅಫೆನ್ಸಸ್ಗಳು ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಬಟ್ ಯಾವಾಗಾದ್ರೂ ಅವ್ರದ್ದೊಂದು ಶಾಸನ ಏನು, ಏಮರ ಚಪ್ರ ಈ ಗೊಂತ್ಲು ಕೂಸೇಸಿ ಕೇಸ್ ಚಪ್ಪೋದು ಅದು ಮಾಡಿ ನಿಮ್ಮದು ಅದು ಅವ್ರದ್ದೊಂಥರ ಶಾಸನ, ಕೋಡಿಫೈಡ್ ಲಾ ಅದು. ಏನು ಮಾಡಿದ್ರು ಹೇಳಬೇಡಿ ನೀವು, ಇದನ್ನು ಹೇಳಿದ್ರೆ ತಾನೇ ಪೊಲೀಸವ್ರಿಗೆ ಹೇಳ್ಬೇಕಲ್ಲ, ಪೊಲೀಸವ್ರಿಗೆ ಆತ್ಮಸಾಕ್ಷಿಯಾಗಿ ನಾವು ಹೌದು ಕರ್ಕೊಂಡು ಹೋಗ್ಬೇಕಲ್ಲ ಜಾಗಕ್ಕೆ. ನೋಡಿ ಸರ್, ಇಲ್ಲಿ ಮಾಡಿದ್ದೀವಿ ನಾವು, ಇಂಥ ದಿವಸ ಬಂದಿದ್ದು, ಇಷ್ಟು ಜನ ಹೋಗಿದ್ದ ಒಳಗಡೆ, ಇವರು ಅಬ್ಸರ್ವೇಷನ್ ಮಾಡಿದ್ರು, ಇಂಥವ್ರು ಇದ್ದರು ಅಂತ ಹೇಳಬೇಕಲ್ಲ. ಅದು ಹೇಳಿದ ಹೊರತು ನಾವೇನು ಲೀಗಲ್ ಆ್ಯಕ್ಷನ್ ಮಾಡೋಕ್ಕಾಗೋದೇ ಅಲ್ವಲ್ಲ ಆ ಕೇಸ್ಗಳಲ್ಲಿ. ಹೀಗೆ ಆ ಕೇಸಸ್ಗಳಲ್ಲಂತೂ ತುಂಬ ನಾವು ರಿಸ್ಕ್ ತಗೊಂಡು ಮಾಡಿದ್ದೀವಿ. ಎಲ್ಲ ಥರವಾದಂಥ ರಿಸ್ಕು, ನಾಟ್ ಓನ್ಲಿ ಒನ್ ರಿಸ್ಕ್, ಕೋರ್ಟ್ ರಿಸ್ಕ್,
ಆ್ಯಂಡ್ ಕಾನೂನು ರಿಸ್ಕು, ಆಮೇಲೆ ಅಧಿಕಾರಿಗಳ ರಿಸ್ಕು, ಆಮೇಲೆ ಎಲ್ಲ ಥರವಾದಂಥ ಮತ್ತು ನಮ್ಮ ರಿಸ್ಕು, ಪ್ರತಿಯೊಂದನ್ನು ತೊಗೊಂಡಿದ್ದೀವಿ. ಯಾಕೆಂದರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರಾದ್ರೂ ಅವನು ಯಾರೇ ಮರ್ಡರ್ಗಳ ಯಾರೇ ಒಬ್ಬ ನಮ್ಮ ಕಷ್ಟದಿಂದಲೇ ನಾವು ತೀರ್ಕೊಬಿಟ್ರೆ ನಮ್ಮನ್ನು ಬಿಡ್ತಾರಾ? ಐ ಆಮ್ ಆ್ಯಸ್ ಗುಡ್ ಆ್ಯಸ್ ಐ ಆಮ್ ಎನ್ ಅಕ್ಯೂಸ್ಡ್ ಇನ್ 302 ಕೇಸ್ ಆಗಿಬಿಡ್ತೀನಿ. ಈಗ ಯಾವುದೇ ಮರ್ಡರ್ ಕೇಸಲ್ಲಿ ಯಾವ ಪೊಲೀಸ್ ಸ್ಟೇಷನಲ್ಲಿ ಸತ್ತ ಅಂದರೆ 302ನೇ. ಈಗ ನಮಗೇನು ಇದೇನಿಲ್ಲ, ಇವಾಗ ಎಕ್ಸಮ್ಷನ್ ಇಲ್ಲ. ನಾನು ಕಸ್ಟಡಿ ಕರ್ಕೊಂಡೋಗ್ಬಿಟ್ಟು ನೀವು ಚೇರ್ ಮೇಲೆ ಕೂತ್ಕೊಂಡು ಏನೋ ಯಾರನ್ನ ಮಾತಾಡ್ಸೋಕೆ ಬಂದು ಅಲ್ಲಿ ಚೇರಲ್ಲಿ ಕೂತ್ಕೋಗ್ಬಿಟ್ರು ಪೊಲೀಸ್ ಸ್ಟೇಷನ್ ಒಳಗಡೆ ಕೂತ್ಕೊಂಡಿದ್ರು ದಟ್ ಈಸ್ ಅಮೌಂಟ್ಸ್ ಆ್ಯಸ್ ಈಗ ಕಸ್ಟಡಿ ಕೇಸೇ. ಪೊಲೀಸ್ ಸ್ಟೇಷನ್ ಒಳಗಡೆ ಸತ್ತೋಗ್ಬಿಟ್ರೆ ಅವನು. ದಿಸ್ ಈಸ್ ದ ಬಿಗ್ಗೆಸ್ಟ್ ಹೆಡ್ಏಕ್ ಟು ದಿ ಪೊಲೀಸ್ ಅಲ್ವಾ. ಭಾಳ ಪ್ರಾಬ್ಲಮ್ ಏನು, ಟೆನ್ಷನ್ ಆಗೋದು, ಸ್ಟ್ರೆಸ್ ಆಗೋದು ಇದೇ ಜಾಗದಲ್ಲಿ.